ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮ ಇಂದು ಸಂಭ್ರಮದ ವಾತಾವರಣದಲ್ಲಿ ಮಿಂದೇಳ್ತಾ ಇದೆ. ಗ್ರಾಮದ ಸಾಮಾನ್ಯ ರೈತನ ಪುತ್ರ ಬಸವರಾಜ್ ಕೆಂಪವಡ ಅವರು ಯುಪಿಎಸ್ಸಿ ನಡೆಸಿದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ IFS 2026 ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದು ದೇಶದ ಗಮನವನ್ನು ಸೆಳೆದಿದ್ದಾರೆ. ಕೇವಲ 1 ಎಕರೆ ಜಮೀನನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸುವಂತಹ ಬಡ ರೈತನ ಮಗ ಇದು ದೇಶಕ್ಕೆ ಟಾಪರ್ ಆಗಿರೋದು ಗ್ರಾಮಸ್ಥರಲ್ಲಿ ಹೆಮ್ಮೆಯ ಸಂಭ್ರಮವನ್ನ ಮೂಡಿಸಿದೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಬಸವರಾಜ್ ತಮ್ಮ ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ. ಮಗನ ಸಾಧನೆಯನ್ನ ಕುರಿತು ಮಾತನಾಡಿದ ತಂದೆ ತಾಯಿ ಭಾವುಕರಾಗಿದ್ದಾರೆ. ಬಸವರಾಜ್ ಚಿಕ್ಕಂದಿನಿಂದಲೇ ಓದಿನ ಬಗ್ಗೆ ಅಪಾರ ಆಸಕ್ತಿಯನ್ನ ಇಟ್ಟುಕೊಂಡಿದ್ದ. ನಮ್ಮಿಂದ ಹೆಚ್ಚಿನ ಸೌಲಭ್ಯ ಕೊಡಲು ಸಾಧ್ಯವಾಗಲಿಲ್ಲ. ಆದ್ರೂ ಆತ ಕಷ್ಟಪಟ್ಟು ಓದಿ ಇಂದು ದೇಶದ ಮಟ್ಟದಲ್ಲಿ ಹೆಸರು ತಂದಿದ್ದಾನೆ. ರೈತನ ಮಗನು ದೊಡ್ಡ ಸಾಧನೆಯನ್ನ ಮಾಡಬಹುದು ಎಂಬುದನ್ನ ನಮ್ಮ ಮಗ ಸಾಬೀತುಪಡಿಸಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ತಾಯಿ ಕಣ್ಣೀರಿಡುತ್ತಾ ರಾತ್ರಿ ಹಗಲು ಎನ್ನದೆ ಓದ್ತಾ ಇದ್ದ ನನ್ನ ಮಗ ಮನೆಯ ಪರಿಸ್ಥಿತಿ ಕಷ್ಟ ಆಗಿದ್ರು ಕೂಡ ಎಂದಿಗೂ ಆತ್ಮವಿಶ್ವಾಸವನ್ನ ಕಳೆದುಕೊಂಡಿರಲಿಲ್ಲ. ನಾನು ಸಾಧನೆಯನ್ನ ಮಾಡ್ತೇನೆ ಎಂದು ಹೇಳ್ತಾ ಇದ್ದ. ಇಂದು ಅವನ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಎಂದು ಭಾವುಕರಾದರು. ಇನ್ನು ಬಸವರಾಜ್ ಸಾಧನೆ ಹಿನ್ನೆಲೆಯಲ್ಲಿ ಸವದಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮಸ್ಥರು ಮನೆ ಮುಂದೆ ಜಮಾಯಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಯುವಕರು ಕೂಡ ಪಟಾಕಿಯನ್ನ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದ್ರು. ನಮ್ಮ ಗ್ರಾಮದ ಹೆಸರು ದೇಶದ ಮಟ್ಟದಲ್ಲಿ ಕೇಳಿಸುವಂತೆ ಮಾಡಿದ ಬಸವರಾಜ್ ನಮ್ಮೆಲ್ಲರಿಗೂ ಹೆಮ್ಮೆ. ಇಂತಹ ಸಾಧಕರು ಗ್ರಾಮೀಣ ಭಾಗದ ಯುವಕರಿಗೆ ಪ್ರೇರಣೆಯಾಗಬೇಕು ಎಂದು ಗ್ರಾಮದ ಹಿರಿಯರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮೀಣ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಯಾವುದೇ ವಿಶೇಷ ಕೋಚಿಂಗ್ಗಳಿಲ್ಲದೆ ಸತತ ಪರಿಶ್ರಮದಿಂದ ಅಖಿಲ ಭಾರತ ಪ್ರಥಮ ರ್ಯಾಂಕ್ ಗಳಿಸಿರುವಂತಹ ಬಸವರಾಜ್ ಕೆಂಪವಾಡ ಇದೀಗ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವವಾಗಿ ಹೊರಹೊಮ್ಮಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.